ಈ ನಾಲ್ಕನ್ನು ಮಾಡದೇ ಇದ್ದರೆ ಈ ನಾಲ್ಕು ಇದ್ದು ಉಪಯೋಗ ಇಲ್ಲ ಅಂತ ಒಬ್ಬ ವಿವೇಕಿಯ ಮಾತು. ಯಾವುದನ್ನು ಮಾಡದೇ ಇದ್ದರೆ ಯಾವುದೂ ಇಲ್ಲದೆ ವ್ಯರ್ಥ. ಧನೇನ ಕಿಂ ಯೋ ನ ದದಾತಿ ಯಾಚಕೆ, ಬಲೇನ ಕಿಂ ಯಶ್ಚರಿಪುನ್ನ ಬಾಧತೆ, ಶ್ರುತೇನ ಕಿಂ ಯೋ ನ ಚ ಧರ್ಮಮಾಚರೇತ್, ಕಿಮಾತ್ಮನ ಯೋ ನ ಜಿತೇಂದ್ರಿಯೋ ಭವೇತ್. ಕೇಳಿದವನಿಗೆ ಕೊಡೋದಿಲ್ಲ ಅಂತಾದರೆ ಅವನಲ್ಲಿರುವ ಹಣ ವ್ಯರ್ಥ. ಶತ್ರುವನ್ನು ಸೋಲಿಸೋದಿಲ್ಲ ಅಂತಾದರೆ ಬಲ ವ್ಯರ್ಥ. ಧರ್ಮವನ್ನು ಆಚರಿಸೋದಿಲ್ಲ ಅಂತಂದರೆ ಅಧ್ಯಯನ ಮಾಡಿದ್ದು ವ್ಯರ್ಥ. ಇಂದ್ರಿಯಗಳ ಮೇಲೆ ನಿಯಂತ್ರಣ ಮಾಡಿಕೊಳ್ಳೋದಿಲ್ಲ ಅಂದರೆ ಮನಸ್ಸಿದ್ದು ವ್ಯರ್ಥ ಅಂತ. ಅಂದರೆ ಈ ನಾಲ್ಕನ್ನು ಮಾಡಲೇಬೇಕು. ನಮ್ಮಲ್ಲಿ ಏನಿರುತ್ತೋ ಅದನ್ನು ಕೇಳಿದವ್ರಿಗೆ ಕೊಡಬೇಕು. ನಾವು ಸಾಮರ್ಥ್ಯಗಳನ್ನು ಗಳಿಸಿಕೊಂಡಿರ್ತೀವಲ್ಲ, ಅದು ನಮ್ಮ ಶತ್ರುಗಳನ್ನು ಮಣಿಸೋದಕ್ಕಾಗಿ ಬಳಕೆ ಆಗಬೇಕು. ಮತ್ತು ನಾವೇನು ಅಧ್ಯಯನ ಮಾಡ್ತೇವೆ ಆ ಅಧ್ಯಯನದ ಫಲಶ್ರುತಿಯಾಗಿ ಅದು ಹೇಳುವ ನೀತಿಯ ಮಾರ್ಗದಲ್ಲಿ ನಾವು ಸಾಗಬೇಕು. ಮತ್ತು ಮನಸ್ಸು ಅದೆಷ್ಟು ದೃಢವಾಗಿರಬೇಕು ಅಂತಂದರೆ ಅದು ಇಂದ್ರಿಯಗಳು ಹೇಳಿದಂತೆ ಕುಣಿಯಬಾರದು. ಇಂದ್ರಿಯಗಳ ಮೇಲೆ ಅದು ನಿಯಂತ್ರಣ ಸಾಧಿಸಬೇಕು. ಶುಭಂ ಭೂಯಾತ್.